ಏನಂತ ಗಲೀಜಿಲ್ಲ ಕಣಮ್ಮ ರಾಗಿ. ಹ್ಞೂ ಸಂದಕವಿ ಹೊಚ್ಕಟ್ಟಾಗಿ ನೋಡಿ ಅಮ್ಮಯ್ಯ. ಕಡೆ ರಾಗಿ ಬೇರೆ ಅಂತ ಅಂತಿದ್ದೆ. ಕಡೆ ರಾಗಿ ಆದ್ರೂ ಒಂದು ವರ್ಷ ಹೊಚ್ಕಟ್ಟಾಗಿ ಬೇಡಮ್ಮ. ಇವಾಗ ಮುಗಿದ್ವು ಅಂದರೆ ಇನ್ನಾದ್ವು. ಇನ್ನೇನು ಹಳೆ ರಾಗಿ ಇಲ್ಲ, ಎಲ್ಲ ಮುಗ್ದೋಗ್ದಂಗೆನೆ. ಯಾವುದು ಫೋನ್ ಬಡ್ಕೊಂತೈತೆ ಕಣೆ ಅಮ್ಮಯ್ಯ. ಅವನು ಮನೆ ಕಂಡಿರೋನು ಎದ್ದವನೋ ಇಲ್ವಾ? ಏನಪ್ಪ ಅದೇನು ಫೋನ್ ತೆಗೆದು ಮಾತಾಡೋಕ್ಕಾಗದೇ ಇರೋಷ್ಟು ನಿದ್ದೆ ಹೊಡಿತಾವನ, ಅದೇನು ಕತೆನೋ ಗೊತ್ತಿಲ್ಲ. ಲೇ ಪೂಜಾ, ಅದ್ಯಾವುದೋ ಫೋನ್ ಬತ್ತಾಯ್ತು ನೋಡೆ. ಬೆಳಗ್ಗೆ ಹೊತ್ತು ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಹೇಳು ನವೀನ್, ಯಾಕೋ ಇನ್ನೂ ಬೆಳಕಾಗಿಲ್ವಾ ನಿನಗೆ? ಇಲ್ಲ ಕಣೋ, ರಾತ್ರಿ ಸ್ವಲ್ಪ ಲೇಟಾಗಿ ಮಲ್ಕೊಂಡೆ, ಹಾಗಾಗಿ ಬೆಳಗ್ಗೆ ಎಚ್ಚರಣೆ ಆಗಿಲ್ಲ ನನಗೆ. ಸರಿ ಕಣೋ, ಬೇಗ ಫ್ರೆಶ್ ಅಪ್ ಬಾರೋ. ಗೊತ್ತಿಲ್ವೇನೋ ನಿನಗೆ ಇವತ್ತು ಲಾಸ್ಟ್ ಡೇಟ್ ಅಂತ, ಆಫೀಸ್ ಹತ್ರ ಹೋಗ್ಬೇಕು. ಸಾರಿ ಕಣೋ, ಮರ್ತ್ಬಿಟ್ಟು ಮಲ್ಕೊಂಬಿಟ್ಟಿದೆ. ಇನ್ನು ಅರ್ಧ ಗಂಟೆ ಇದೆ ಅಷ್ಟೇ, ನಾವು ಹೊರಟಿರ್ತೀವಿ ಅಷ್ಟರಲ್ಲಿ. ಬೇಗ ಬಾ. ಸರಿ ಕಣೋ, ಬೇಗ ಬರ್ತೀನಿ. ಬರ್ತೀಯಾ? ನಾವೇ ಬರ್ಬೇಕಾ ಮನೆ ಹತ್ರ? ಸರಿ, ನೀವಿನ್ನೇನಕ್ಕೆ ಬರ್ತೀರಾ, ನಾನೇ ಬರ್ತೀನಿ ಬಿಡು. ಎಷ್ಟೊತ್ತು ಒಂದು 10 ನಿಮಿಷ ಅಷ್ಟೇ, ರೆಡಿಯಾಗಿ ಬರ್ತೀನಿ. ಸರಿ ಬೇಗ ಬಾ. ಗುಡ್ ಮಾರ್ನಿಂಗ್ ಪೂಜಾ. ಅಲ್ಲ ಕಣೋ ಅಣ್ಣ, ಫೋನ್ ಏನು ಟೆರೆಸ್ ಮೇಲೆ ಇಟ್ಟಿದ್ಯಾ? ಯಾಕೆ ಲೂಸು? ಅಲ್ಲ ಕಣೋ, ಬೆಳಗಿಂದ ಎಷ್ಟು ಸರಿ ಫೋನ್ ಬರ್ತಾ ಇದ್ದಾವೆ ಗೊತ್ತಾ? ಮಿಸ್ ಕಾಲ್ ನೋಡು. ಸರಿ ಪೂಜಾ, ನಾನು ಆಫೀಸ್ ಹತ್ರ ಹೋಗ್ಬೇಕು. ಇವಾಗ ಮಾತಾಡೋಕ್ಕೆ ಟೈಮ್ ಇಲ್ಲ, ಬಂದಾಗ ಮಾತಾಡ್ತೀನಿ. ಇವತ್ತು ಅರ್ಜೆಂಟ್ ಕೆಲಸ ಇದೆ ನನಗೆ. ಯಾವಾಗ ನಿನಗೆ ಕೆಲಸ ಇರಲ್ಲ ಹೇಳು? ಯಾವಾಗ ನೋಡಿದ್ರೂ ಅರ್ಜೆಂಟಲ್ಲೇ ಇರ್ತೀಯ. ಸರಿ, ಏನು ಹೇಳು? ನೆನ್ನೆ ಹುಡುಗಿ ನೋಡೋಕೆ ಹೋಗಿದ್ಯಾ? ನನ್ನ ಹತ್ರ ಏನಾದರೂ ಹೇಳಿದ್ಯಾ ನೀನು? ಎಲ್ಲಿ ಪೂಜಾ, ಇನ್ನೂ ಇವಾಗಲೇ ನೀನು ನನಗೆ ಸಿಕ್ಕಿರೋದು, ಏನು ಮಾತಾಡೋಕ್ಕಾಗುತ್ತೆ ನಿನ್ನ ಹತ್ರ? ಸರಿ, ಇವಾಗ ಹೇಳು. ಸಾರಿ ಕಣ ಪೂಜಾ, ನಿನಗೆ ಗೊತ್ತಲ್ವಾ? ನೋಡಿ, ನಿನ್ನೆದ್ರಿಗೆ ಫೋನ್ ಮಾಡಿದ್ದಾರೆ. ಬೇಗ ಹೋಗ್ಬೇಕು, ಅರ್ಜೆಂಟ್ ಇದೆ ನನಗೆ. ಸರಿ ಕಣೋಣ, ಸಂಜೆ ಬೇಗ ಬಾ, ಸರಿನಾ? ಏನು ಮಾಡ್ತಿದ್ದಾರೆ ಅಮ್ಮ ಎಲ್ಲ? ಇನ್ನೇನು ಮಾಡ್ತಾರೆ, ನೀನು ಎದ್ದು ಬರಲಿ, ನಿನ್ನ ಹತ್ರ ಮಾತಾಡಬೇಕು ಅಂತ ಕಾಯ್ತಾ ಕೂತಿದ್ದಾರೆ. ಹೌದಾ? ಸರಿ ಪೂಜಾ, ನಾನು ರೆಡಿ ಆಗೋಷ್ಟರಲ್ಲಿ ಒಂದೇ ಒಂದು ಕಪ್ ಕಾಫಿ ತಂದು ಕೊಡ್ತೀಯಾ ಪ್ಲೀಸ್? ಇದಕ್ಕೆಲ್ಲ ಆದರೆ ನಾನು ಬೇಕು ನಿನಗೆ. ಪ್ಲೀಸ್ ಕಣೆ, ಟೈಮ್ ಆಗಿದೆ. ನಾನು ಇನ್ನೂ ಟಿಫನ್ ತಿನ್ನೋದು ಲೇಟ್ ಆಗುತ್ತೆ, ಅದಕ್ಕೆ. ಸರಿ, ಹೋಗಿ ರೆಡಿ ಆಗಿಬಿಟ್ಟು ಪಾರ್ಸಲ್ ತೊಗೊಂಬರ್ತೀನಿ. ಹಲೋ, ಏನು ಮಾಡ್ತಾ ಇದೆಯಾ ಸೂರ್ಯ? ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ನಂದಿನಿ, ಹೊರಡ್ತಾ ಇದ್ದೆ. ಹೇಳು. ನಿನ್ನೆಯಿಂದ ತುಂಬ ಬ್ಯುಸಿ ಇರೋ ಆಗಿದೆ. ಸ್ವಲ್ಪ ಬ್ಯುಸಿನೇ, ಹೇಳು. ಸೂರ್ಯ, ಎಷ್ಟು ದಿನ ಆಯಿತು ನಿನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಸಿಗ್ತೀಯಾ? ಯಾವಾಗ? ಏನು ಸೂರ್ಯ ಇದು, ಯಾವಾಗ ಅಂತ ನನ್ನನ್ನೇ ಕೇಳ್ತಾ ಇದೆಯಾ? ಇವತ್ತು ಸಿಗ್ಬೋದಲ್ವಾ? ನಾನು ಹೇಳಿದ್ನಲ್ವ ನಂದಿನಿ, ಇವತ್ತು ಸಿಗೋಕ್ಕಾಗಲ್ಲ. ಹೊರಗಡೆ ತುಂಬ ಕೆಲಸ ಇದೆ ನನಗಿವತ್ತು. ಏನು ಸೂರ್ಯ ಇದು, ನನಗಿಂತ ಇಂಪಾರ್ಟೆಂಟಾ ನಿನಗೆ? ಬಿಸ್ನೆಸ್ ಅಂದಾಗ ಇಂಪಾರ್ಟೆಂಟ್ ಕೊಡಲೇಬೇಕಾಗುತ್ತಲ್ವ ನಂದಿನಿ. ಅದು ಅಲ್ಲದೆ ಇವತ್ತು ಒಬ್ಬರು ಹೊಸ ಕಾಂಟ್ರಾಕ್ಟನ್ನು ನಾನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ನಾಳೆ ಹೋಗ್ಬೋದಲ್ವಾ? ಸರಿ, ನೋಡೋಣ. ಅಕಸ್ಮಾತ್ ಕೆಲಸ ಬೇಗ ಮುಗಿದ್ರೆ ಸಿಗ್ತೀನಿ, ಸರಿನಾ? ಆಗ್ಲಿಲ್ಲ ಅಂದರೆ ಸಿಗೋಕ್ಕಾಗಲ್ವಾ? ಹಾಗಂತ ಅಲ್ಲ, ನೋಡೋಣ. ಆದರೆ ಟ್ರೈ ಮಾಡ್ತೀನಿ, ಸರಿನಾ? ಬೇಜಾರು ಮಾಡ್ಕೊಂಬಿಡ. ಯಾಕೋ ಇತ್ತೀಚೆಗೆ ಫೋನಲ್ಲಿ ಕೂಡ ನೀನು ಸರಿಯಾಗಿ ಮಾತಾಡಲ್ಲ ಸೂರ್ಯ. ತುಂಬ ಬೇಜಾರು ಮಾಡ್ತೀಯ ಒಂದೊಂದ್ಸರಿ ನೀನು ನನಗೆ. ಹಾಗೆಲ್ಲ ಏನಿಲ್ಲ ನಂದಿನಿ, ಆರಾಮಾಗಿರು, ಸರಿನಾ? ಸರಿ ಸೂರ್ಯ, ಹೋಗೋದಕ್ಕೂ ಮುಂಚೆ ಆದರೂ ಸಿಗ್ಬೋದಲ್ವಾ? ಹೇಳು, ಏನಾದರೂ ಅಮೌಂಟ್ ಪ್ರಾಬ್ಲಮ್ಮಾ? ಎಮರ್ಜೆನ್ಸಿ ಅಂತ ಬಂದಾಗ ನಾನು ಇನ್ನೇನಕ್ಕೆ ಕಾಲ್ ಮಾಡ್ತೀನಿ ನಿನಗೆ? ನನಗೆ ಅರ್ಜೆಂಟಾಗಿ ಒಂದು 10,000 ಅಮೌಂಟ್ ಬೇಕಾಗಿತ್ತು. ಏನು 10,000ನಾ? ಏನಕ್ಕೆ? ನೋಡು ಸೂರ್ಯ, ನನಗೆ ಯಾಕೆ ಏನು ಅಂತೆಲ್ಲ ಕ್ವಶನ್ ಮಾಡಬೇಡ. ನನಗೆ ಬೇಕಂದರೆ ಬೇಕು ಅಷ್ಟೇ. ಸರಿ ಆಯಿತು, ಕೊಡೋಣ. ಏನಕ್ಕೆ ಅಂತ ಹೇಳ್ಬೋದಲ್ವಾ? ನನ್ನ ಹತ್ರನೇ ಮುಚ್ಚುಮರೇನಾ? ಅಂದರೆ ನನ್ನ ಖರ್ಚಿಗೆ ನಾನು ಕಾಸು ಕೇಳಬೇಕು ಅಂದರೆ ನಿನಗೆ ರೀಸನ್ ಹೇಳಬೇಕು ಅಲ್ವಾ? ಅದೇ ನಾನೇನಾದರೂ ನಿನ್ನನ್ನೇ ಮದುವೆ ಆಗಿದ್ರೆ ನೀನೇನಾದರೂ ನನ್ನನ್ನು ಕೇಳ್ತಿದ್ದ? ಕೇಳಿದ ತಕ್ಷಣ ಕೊಡ್ತಾ ಇದ್ದೆ ತಾನೇ? ಈಗ ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ 10,000 ಬೇಕು ಅಂದರೆ ಬೇಕು ಅಷ್ಟೇ, ಕೊಡು. ಹಾಗಲ್ಲ ಕಣೆ ನಂದಿನಿ, ಏನಕ್ಕೆ ಅಂತ ನಾನು ಕೇಳ್ತಾ ಇರೋದಷ್ಟೇ, ಕೊಡಲ್ಲ ಅಂತ ನಾನು ಹೇಳ್ತಿಲ್ಲ. ಇನ್ನೇನಕ್ಕೂ ಇಲ್ಲ ಸೂರ್ಯ, ಮನೆ ಪರಿಸ್ಥಿತಿ ನಿನಗೆ ಗೊತ್ತಲ್ವಾ? ಅದಕ್ಕೆ ಪ್ಲೀಸ್. ಅರ್ಜೆಂಟಾ? ಹ್ಞೂ ಸೂರ್ಯ, ನೀನು ಹೋಗ್ಬೇಕಾದ್ರೇ ಕೊಟ್ಬಿಟ್ಟು ಹೋಗು. ಮತ್ತೇನು ಯಾವಾಗ ಸಿಗ್ತೀಯೋ ಏನೋ ನೀನು ನನಗೆ. ಸರಿ, ನನ್ನ ಫ್ರೆಂಡಿಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಕೊಟ್ಬಿಟ್ಟು ಅದೇ ಸಿಗ್ತೀನಿ, ಬಂದ್ಬಿಡು. ಸರಿ, ನಾನು ಕಾಯ್ತಾ ಇರ್ತೀನಿ, ಬೇಗ ಬಾ ಸೂರ್ಯ ಪ್ಲೀಸ್. ಸರಿ. ಪೂಜಾ, ನೀನು ಯಾವಾಗ ಬಂದೆ? ನೀನು ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದೆಯಲ್ಲ, ಆಗಲೇ ಬಂದೆ. ಈ ಥರ ಎಲ್ಲ ಫೋನಲ್ಲಿ ಮಾತಾಡೋದನ್ನ ಕದ್ದು ಕೇಳಿಸ್ಕೋಬಾರ್ದು ಅಂತ ಗೊತ್ತಾಗಲ್ವಾ ನಿನಗೆ? ಹಲೋ, ಯಾರಿಗೆ ಹೇಳ್ತಾ ಇದೆಯಾ? ಕದ್ದು ಕೇಳಿಸ್ಕೊಳ್ಳೋ ಅಂಥ ಅವಶ್ಯಕತೆ ನನಗೇನಿಲ್ಲ. ನಾನು ಡೈರೆಕ್ಟಾಗೆ ಬಂದಿದ್ದೀನಿ. ನೀನೇ ಕದ್ದು ಮಾತಾಡ್ತಾ ಇರೋದು. ಯಾರ ಜೊತೆ ಮಾತಾಡ್ತಾ ಇದ್ದೆ? ಅದು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಸುಳ್ಳು ಹೇಳ್ಬೇಡ. ಯಾರೋಳು ನಂದಿನಿ ಅಂತ ಮಾತಾಡ್ತಾ ಇದ್ದೆ? ಹೇಳಿದ್ನಲ್ಲ ಪೂಜಾ, ನನ್ನ ಫ್ರೆಂಡು ಅಂತ. ಫ್ರೆಂಡ್ ಜೊತೆ ತಾನೇ ಮಾತಾಡ್ತಾ ಇದ್ದೆ, ಮತ್ತು ನನಗೆ ಯಾಕೆ ಹೇಳಿದೆ ಕದ್ದು ಕೇಳಿಸ್ಕೊತಾ ಇದೆಯಾ ಅಂತ? ಯಾವತ್ತಾದ್ರೂ ಈ ಮಾತು ಹೇಳಿದ್ದ ನೀನು ನನಗೆ? ಸರಿನಾ ಮಾತಾಯಿ, ಕಾಫಿಯಲ್ಲಿ ಇಟ್ಬಿಟ್ಟು ಹೋಗು. ಅದ್ಯಾರು ನನಗೆ ಗೊತ್ತಿಲ್ಲದೆ ಇರೋ ಫ್ರೆಂಡು? ಅದೆಲ್ಲ ನಿನ್ಗೆ ಯಾಕೆ ಪೂಜಾ ಇವಾಗ? ನಿನ್ನ ಕೆಲಸ ಎಷ್ಟೊತ್ತೋ ಅಷ್ಟು ನೋಡ್ಕೊ. ನೋಡು, ಈಗ ನೀನೇನಾದರೂ ಹೇಳಲಿಲ್ಲ ಅಂದರೆ ನಿಜವಾಗ್ಲೂ ನಾನು ಅಮ್ಮಂಗೆ ಹೇಳ್ತೀನಿ ಯಾರಿಗೂ ದುಡ್ಡು ಕೊಡ್ತಾ ಇದ್ದಾನೆ ಅಂತ. ಏನೋ ಅಮ್ಮಂಗೆ ಹೇಳ್ತೀಯಾ? ನೋಡು ಪೂಜಾ, ನನ್ನ ಪರ್ಸ್ನಲ್ ವಿಷಯಕ್ಕೆಲ್ಲ ನೀನು ತಲೆ ಹಾಕಬೇಡ. ಸರಿ, ಅದ್ಯಾರು ನಿನ್ನ ಫ್ರೆಂಡು? ತೋರಿಸು ನಡಿ ನನಗೆ. ಏನೇ ನೀನು ಎಜುಕೇಟೆಡ್ ಆಗಿ ಈ ಥರ ಮಾತಾಡ್ತಾ ಇದೆಯಾ? ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ ನಿನಗೆ?
ನೋಡೋಣ, ಮನೇಲಿ ನಿನಗೆ ಹುಡುಗಿ ನೋಡ್ತಾ ಇದ್ದಾರೆ, ನೀನು ನೋಡಿದ್ರೆ ಪರ್ಸ್ನಲಾಗಿ ಫೋನಲ್ಲಿ ಮಾತಾಡ್ತಾ ಇದ್ಯಾ? ಇದೆಲ್ಲ ಏನು ಅಂತ ನನಗೆ ಅರ್ಥ ಆಗಬೇಕು ಅಷ್ಟೇ. ಹೇಳಿದ್ನಲ್ವೇ ಅವಳು ನನ್ನ ಫ್ರೆಂಡು ಅಂತ. ನೀನು ಹೇಳೋದು ನೋಡಿದ್ರೆ ಯಾಕೋ ನನಗೆ ಸುಳ್ಳು ಅಂತ ಅನ್ನಿಸ್ತಾ ಇದೆ. ನಿನಗೆ ಹಾಗನ್ಸಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಏನು ಫ್ರೆಂಡ್ ಆದ ಮಾತ್ರಕ್ಕೆ ಬರೀ ಹುಡುಗರ ಹತ್ರನೇ ಮಾತಾಡ್ಬೇಕಾ? ಹುಡುಗಿರ ಜೊತೆ ಮಾತಾಡಬಾರ್ದಾ? ಮಾತಾಡಬೇಕು, ದುಡ್ಡು ಕಾಸು ವ್ಯವಹಾರ ಎಲ್ಲ ಯಾಕೆ ಇಟ್ಕೋಬೇಕು? ಏನೋ ಕಷ್ಟ ಅಂತ ಕೇಳ್ತಾರಪ್ಪ, ಕೊಡೋದ್ರಲ್ಲಿ ಏನಿದೆ ತಪ್ಪು, ಬಿಡು. ಇಂಥ ಆಟಗಳೆಲ್ಲ ಏನಿದ್ರು ನೀನು ಮದುವೆ ಆಗೋವರೆಗೂ ಅಷ್ಟೇ. ಆಮೇಲೆ ಇದನ್ನೆಲ್ಲ ನಡೆಸಿದ್ಯಾ ಅಂದರೆ ನಿಜವಾಗ್ಲೂ ನಾನು ಅಮ್ಮನ ಹತ್ರ ಹೇಳಿದ್ದೀನಿ ಕೇಳು. ಲೂಸು, ನಾನು ಏನೋ ಮಾಡ್ಬಾರ್ದು ತಪ್ಪು ಮಾಡಿದ್ದೀನಿ ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಲ್ಲ ನನ್ನ ಮೇಲೆ, ಏಕೆ? ನೀನು ಈ ಥರ ಅವ್ರ ಜೊತೆ ಎಲ್ಲ ಮಾತಾಡೋದು ನನಗೆ ಇಷ್ಟ ಆಗಲ್ಲ ಅಣ್ಣ. ಸರಿ ಆಯಿತು, ಮಾತಾಡೋದ, ಕಾಫಿಯಲ್ಲಿ ಬಿಟ್ಟು ಹೋಗು. ಹುಡುಗಿದ ಫೋಟೋ ಇಸ್ಕೊಂಬ ಅಂತ ಹೇಳಿದ್ನಲ್ಲ, ಇಸ್ಕೊಂಬಂದಿದ್ಯಾ ನಿನ್ನೆ? ಸಾರಿ ಕಣೆ ಪೂಜಾ, ಮರ್ತೋಯ್ತು ಕೇಳೋದು. ಇವೆಲ್ಲ ನೆನಪಿರಲ್ಲ ಬಿಡು ನಿನಗೆ. ಅಟ್ಲೀಸ್ಟ್ ಫೋನ್ ನಂಬರ್ ಆದ್ರೂ ಕೊಟ್ಟು ಬಂದ್ಯಾ ಇಲ್ವಾ? ಕೊಟ್ಟಿದ್ದೀನಿ ಕಣೆ. ಫೋನ್ ಏನಾದರೂ ಮಾಡಿದ್ರೆ ಸರಿಯಾಗಿ ಮಾತಾಡು, ಅರ್ಥ ಆಯ್ತಾ? ಇನ್ನೊಬ್ಳು ಕಡಿಮೆ ಇದ್ದೆ ಕಣೆ ಈ ಮನೇಲಿ ನನಗೆ ಆರ್ಗ್ಯೂ ಮಾಡೋಕ್ಕೆ. ಛೇ, ನಾನು ಮಾತಾಡಿರೋದೆಲ್ಲ ಅಮ್ಮಂಗೆ ಹೇಳ್ತಾಳೋ ಏನೋ ಇವಳು. ಲೇ ಸೂರ್ಯ, ನಿಂತ್ಕಳ ಇಲ್ಲಿ. ಅಮ್ಮ ಇವಾಗ ಮಾತಾಡೋಕ್ಕೆ ಟೈಮ್ ಇಲ್ಲ ನನಗೆ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ ಇರು. ಅಲ್ವಲ್ಲ, ಏನೊಂದು 5 ನಿಮಿಷ ಓಡಾಗ್ತತೆ. ಕೂಕ ಇಲ್ಲಿ ಒಂದು ಸೆಣ ಇಲ್ಲಿ. ಏನಮ್ಮ ನೀನು ಇನ್ನೇನು ಮಾತಾಡ್ತೀಯ? ನೀನು ಹುಡುಗಿ ಬಗ್ಗೆ ತಾನೇ ಮಾತಾಡ್ತೀಯಾ? ಹೋಗ್ಬಿಟ್ಟು ಬರ್ತೀನಿ ಇರು, ಆಮೇಲೆ ಕುತ್ಕೊಂಡು ಮಾತಾಡಿದ್ರೆ ಆಗುತ್ತಲ್ವಾ? ಅಲ್ವಲ್ಲ, ಹುಡುಗಿನ ನೋಡಕ್ ಹೋಗಿದ್ದೆ, ಏನು ಒಪ್ಪಿಗೆ ಆದ್ಲ ಇಲ್ವಾ ಅಂತ ಏನು ಕೇಳೋದು ಬೇಡವೆ ನಾನು ನಿನಗೆ? ನಾನು ಅದನ್ನೇ ಅಮ್ಮ ಹೇಳ್ತಾ ಇರೋದು, ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ಮಾತಾಡೋಣ ಅಂತ. ಓ, ಸರನ್ ಬತ್ತೀನಿ ಅಂತ ಹೋಗ್ತಿ, ರಾತ್ರಿ ತೂತ್ ಕತ್ತಾಗ ಬತ್ತಿ 12 ಗಂಟೆಗೆ ಅತ್ತ ತಕ ಎದ್ದು ಕಾಯ್ಕೊಂಡು ಕೂಕ ಮಾತಾಡ್ತ ನಿನ್ಗೆ. ರಾತ್ರಿ 8 ಬಂದು ಮನೆ ಕೆಂಡ ನೀನು? ಬಂದಿದ್ದೆ ಅಮ್ಮ ಮನೆ ಹತ್ರ, ದೊಡ್ಡಪ್ಪನ ಬಿಟ್ಬಿಟ್ಟು ಹೋದೆ, ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಅಂತ. ಯಾವಾಗ ನೋಡಿದ್ರು ಇದೇ ಆಗೋಯ್ತು ಕಣ್ಲ ನಿಂದು. ಹೊರಗಡೆ ಅರ್ಜೆಂಟ್ ಕೆಲಸ ಐತೆ ಅಂತಾನ. ಅಲ್ಲಮ್ಮ, ಕೆಲ್ಸಕ್ಕೆ ಹೋಗದೆ ಮನೇಲಿ ಇದ್ದು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಕೆಲಸ ಇದೆ ಅಂತ ಹೇಳಿದ್ರು ಅದಕ್ಕೂ ಬೈತೀರಾ, ಮನೇಲಿ ಇದ್ರು ಬೈತೀರಾ, ಏನು ಮಾಡ್ಬೇಕು ನಾನು ನಿಮಗೆ? ಸದ್ಯಕ್ಕೆ ಮದುವೆ ಆಗತಕ್ಕ ನೀನು ಯಾಕೆ ಕೆಲಸ ಕರಿಯ ಏನು ಮಾಡಕ್ ಹೋಗ್ಬೇಡ, ಇರೋದನ್ನ ಮಾಡ್ಕೊಂಡು ಹೋದ್ರೆ ಸಾಕಾಗೈತೆ ನಮ್ಗೆ. ನಿಮಗೆ ನೀವೇ ತೀರ್ಮಾನ ತಗೊಂಡ್ರೆ ಆಯ್ತಾ? ನನ್ನ ಲೈಫು ನನ್ನ ಇಷ್ಟ, ಸುಮ್ಮನೆ ಇರಿ ನೀವು. ನೋಡ್ದೆ ನಮ್ಮ ಹೆಂಗ್ ಮಾತಾಡ್ತಾನೆ ಅಂತ ಇವನು. ನೋಡ್ ಸೂರ್ಯ, ಅತಿಯಾಗಿ ಬುದ್ಧಿವಂತಿಕೆ ತೋರ್ಸಕ್ ಬರ್ಬೇಡ ನನ್ನ ಹತ್ರ ನೀನು. ನಾನು ಏನು ಹೇಳ್ತೀನಿ ಅಷ್ಟು ಮಾತ್ರ ಮಾಡಿ ನೀನು. ನೋಡ್ದೆ ನಮ್ಮ ಇವನಿಗೆ ಎಷ್ಟು ಅಹಂಕಾರ ಐತೆ ಅಂತ. ಅದೇನು ಮಾಡ್ಕೊಂಡೆ ಒಂದು ಕೇಳಿ ಮುಂದಕ್ಕೆ ತೀರ್ಮಾನ ತಗೋಣ ಅಂತಂದ್ರೆ ನನ್ನ ಮಾತೆ ಕ್ಯೂಗೆ ಹಾಕೊಂಬಂದಾಗೆ ಹೋಗ್ತಾವನಲ್ಲ ಇವನು. ಸ್ಯಾನೆ ಒತ್ತಾಯ ಮಾಡ್ಬಿಡ್ಬೇಕಂತ. ಏನಮ್ಮ ನಿನ್ನ ಮಾತಿನ ಅರ್ಥ? ಒತ್ತಾಯ ಮಾಡ್ಬೇಡ ಅಂದ್ರೆ ಅಲ್ಲ ಇವನು ಹುಡುಗಿ ನೋಡ್ಕೊ ಬಂದ್ಮೇಲೆ ಏನೇ ಅರ್ಥ ಅಂಬದು ನನಗೆ ಹೇಳ್ಬೇಕಲ್ವ ಇವನು? ಹೇಳ್ತಂತಾಡಿ, ಏನು ಅರ್ಜೆಂಟ್ ಕೆಲಸ ಐತೆ ಅಂತ ಹೋಗ್ತಾವನೆ, ಬಂದ್ಮೇಲೆ ಮಾತಾಡಿವಂತೆ. ಅಯ್ಯ, ಅವನು ಅರ್ಜೆಂಟ್ ಕೆಲಸಕ್ಕೋಷ್ಟು ಬೆಂಕಿ ಬಿತ್ತು, ಏನನ ಮಾತಾಡೋಣ ಕೂಕೊಂಡು ಅಂತ ಏನಿಲ್ಲ ಇವನಿಗೆ. ಬರ್ಲಿ ಇವತ್ತು ಮನೆಗೆ ಮಾಡ್ತೀನಿ ಅವನಿಗೆ. ಅಮ್ಮ ಇಲ್ತಮ್ಮ, ಯಾಕಮ್ಮ ಹಂಗೆ ಕೂಗಾಡ್ತಿದ್ದಿ? ಅಯ್ಯ ಬರ್ರಿ ಬಾಬಾ, ಇನ್ಯಾರಿಗೆ ಕೂಗಾಡ್ಲಿ? ಇವನೇ ಅಲ್ಲಿ ನೋಡ್ರಿ, ಅವನು ಸೂರ್ಯ ನೆನ್ನೆ ಹುಡುಗಿನ ನೋಡ್ಕೆ ಬರಕ್ ಹೋಗಿದ್ದು, ಏನಾಯ್ತು ಎತ್ತಾಯ್ತು ವಿಚಾರಿಸೋಣ ಅಂತಂದ್ರೆ ಅಲ್ಲ ಏನೊಂದು ಸಣ್ಣ ಕೂಕೊಂಡು ಮಾತಾಡೋಷ್ಟು ಪುರ್ಸೊತ್ತಿದ್ದೆ ಇವನಿಗೆ. ಅಲ್ಲ, ನಾನು ಹೇಳ್ತಾನೆ ಇದ್ದೀನಿ, ಗಾಡಿ ಎತ್ಕೊಂಡು ಹಂಗೆ ಹೋಗಿ ಬಿಡೋದೆ. ಹೌದೇ, ಏನು ಮಾತಾಡ್ಲಿಲ್ವೇ ನಾಗ ಬೆಳಗಿಂದ? ಏನು ಕೈಗೆ ಸಿಕ್ಕಿಲ್ಲ ಕಣ್ ಬಾಬಾ. ಈಗ ಎದ್ದವನು 9 ಗಂಟೆಗೆ ಎದ್ದು ಅಪ್ಪ ನೀರು ಒಯ್ಕೊಂಡು ರೆಡಿ ಆಗ್ಬಿಟ್ಟು ಏನು ಅರ್ಜೆಂಟ್ ಕೆಲಸ ಐತೆ ಅಂತ ಹೊರಟೆ ಬಿಟ್ಟ. ಅಲ್ಲ, ಅವನಾಗಿ ಹೇಳಿದ್ರೆ ಹೋಗ್ಲಿ, ನಾನಾಗಿ ಕೇಳ್ತಿದ್ದೀನಲ್ವಾ ಬಾಯ್ ಬಿಟ್ಟು, ಏನಾಯ್ತು ಎತ್ತ ಅಂತ ಕೇಳ್ತಿದ್ದೀನಿ. ನಾನು ಹೊಟ್ಟೆಲಿ ಎದ್ದೋಳೇನೆ ಕಾಯ್ಕೊಂಡು ಕೂಕೊಂಡಿದ್ದೀನಿ ಕಣ್ ಬಾಬಾ. ಎದ್ದು ಬತ್ತಾನೆ ಕೂಕೊಂಡು ಮಾತಾಡೋಣ, ಏನು ಎತ್ತ ಇನ್ನೆಲ್ಲ ಕೆಲಸ ಕಾರ್ಯೆಲ್ಲ ಮುಂದುವರ್ಸೋಣ ಅಂತ. ಅಲ್ಲ, ಇವ್ನು ನನ್ನ ಮಾತಿಗೆ ನಯ ಪೈಸದ ಬೆಲೆ ಕೊಡ್ದಂಗೆ ಹೋಗ್ತಾವನಲ್ಲ, ಇವ್ನಿಗೆ ಏನು ಮಾಡ್ಬೇಕು ಹೇಳ್ರಿ ನೀವು? ಏನು ಕೂಗಾಡ್ಬೇಡ, ಸುಮ್ನಿರಮ್ಮ. ನೀನು ಏನನ್ನ ಸುಮ್ಮನೆ ಇನ್ನ ಜಗಳ ಪಗ್ಲ ಮಾಡಕ್ ಹೋದ್ರೆ ಅವನು ಇರ್ವಾರ ಅದ್ಗೆಟ್ಟು ಹೋಗ್ತಾನಿನ್ನ. ಅಯ್ಯ ಹೇಳ್ರಿ ಬಾಬಾ, ಏನು ಅದ್ಗೆಟ್ಟು ಹೋಗೋದು? ಅಲ್ಲ, ಈಗ ದೊಡ್ಡವರೆಲ್ಲ ಕೂಕೊಂಡು ನಾವು ತೀರ್ಮಾನ ತಗೋಬೇಕು ಅಂದ್ರೆ ಇವ್ನು ಇರೋದನ್ನ ಹೇಳ್ಬೇಕಾ ಬೇಡವಾ ಮತ್ತೀಗ? ಅಲ್ಲ ಕಣಪ್ಪ, ನೆನ್ನೆ ಹೋಗಿದ್ರಲ್ಲ, ಏನಾಯ್ತು ಮತ್ತೀಗ? ನೆನ್ನೆ ಸಾಯಂಕಾಲನೂ ಏನೋ ಮನೆ ತಕ್ಕ ಬಿಟ್ಬಿಟ್ಟು ಅದೇ ಹೋಗವನೆ ಇವನು. ಸಾಯಂಕಾಲನೂ ಬಂದಿಲ್ಲ ಮನೆಗೆ, ರಾತ್ರಿ 12 ಗಂಟೆಗೆ ಬಂದು ಮನೆ ಕಂಡಿರೋದು ಮನೆಗೆ. ಓ, ನಾನೇ ಕಣಮ್ಮ ಮಂತಕ್ ಬಿಟ್ಬಿಡಪ್ಪ, ಇಲ್ಲಿಗೇನು ಬೇಡ ಅಂತ ಅಂದೆ, ಹಂಗಾಗಿ ಅಲ್ಲಿಗೆ ಬಿಟ್ಟು ಹಂಗೆ ಹೋಗವನಷ್ಟೇ. ಎಷ್ಟೊತ್ತಿಗೆ ಬಂದ್ರಿ ಬಾಬಾ? ಆವಾಗಲೇ 6 ಗಂಟೆ ಆಗಿತ್ತು ಕಣಮ್ಮ ಮಂತಕ್ ಬಂದಾಗ. ಓ, ಇನ್ನೇನು ಬೆಳಿಗ್ಗೆ ಹೋಗಿದ್ರಾಯ್ತು ಅಂತೇಳಿ ಸುಮ್ಕಾದೆ. ಸರಿ ಕಣ್ ಬಾಬಾ, ಇವಾಗ ಏನಂದ ಅಲ್ಲಿ ಹುಡ್ಗಿನ ನೋಡಿ ನಾವನು? ಹೂ ಕಣಮ್ಮ, ಹೋಗಿದ್ವಿ, ಮಂತಾಗೆ ಇದ್ರು, ಮಾತಾಡ್ಸ್ಕೊಂಡು ಹುಡ್ಗಿನ ನೋಡ್ಕೊಂಡು ಹುಡ್ಗಿ ತಗೋ ಮಾತಾಡ್ಕೊಂಡೆ ಬಂದವ್ನಿ. ಏನು ಹೇಳ್ದ ನಿಮ್ಮ ತಗೆ? ಅಯ್ಯೋ, ಅದ್ರೊಳಗೂ ಒಂದು 100 ಸರಿ ಹೇಳ್ಬಿಟ್ಟ ಕಣಮ್ಮ, ನನಗೆ ಮದುವೆ ಇಷ್ಟ ಇಲ್ಲ ಕಂಡಡಪ್ಪ, ನೀನು ಏನಾನ ಮಾಡಿ ನಿಲ್ಸು ಅಂತನ. ನಾನು ಬೈದಿರೋವಷ್ಟು ಬುದ್ಧಿವಾದ ಹೇಳಿ ಒಪ್ಸಿ ಕರ್ಕೊಂಬಂದಿದ್ದೀನಿ. ಅಲ್ಲ, ಇವನಿಗೆ ಏನು ಆಗೈತೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಕಣ್ ಬಾಬಾ. ಏನು ಆಗದ್ವ ಅಂತದ್ದು ಏನು ಇಲ್ಲ, ಎಲ್ಲ ಸೊರಗ್ತದ, ಸುಮ್ಮನಿರು. ಇವಾಗ ನೆನ್ನೆ ಮಾತಾಡ್ಕೊಂಬಂದಿದ್ವಿ, ಹುಡುಗಿ ತಗೋ ಮಾತಾಡವ್ನಿ. ಆಮೇಲೆ ಕೇಳಿದೆ ಬರ್ಬೇಕಾದ್ರೆ ದಾರಿಗೂ, ಸರಿ ಆಯಿತು ಹೆಂಗೋ ಮುಂದುವರ್ಸಿದಿ ಅಂತ ಹೇಳವ್ನಿ, ಇನ್ನೇನಿಲ್ಲ ಅಷ್ಟೇ. ಸರಿ, ಅದನ್ನೇ ಕೂಕೊಂಡು ಹೇಳ್ಬೇಕಾ ಬೇಡವಾ ನಮ್ಮ ತಗೆ? ಹೇಳ್ತಾನೆ ತಡಿ, ಏನು ಆತರ ಬೀಳ್ಬೇಡ ತಡಿಯಮ್ಮ. ನಾಳೆ ನಾಡ್ದು ಚಂದ್ರು ಬರ್ತಾನೆ, ನಾಳೆ ಬರ್ಬೋದು, ತಪ್ಪಿರು ನಾಡ್ದು ಬಂದ್ಬಿಡ್ತಾನೆ. ದೊಡ್ಡವರೆಲ್ಲ ಕೂಕೊಂಡು ಮಾತಾಡೋಣ, ಅವಾಗ ಅವನು ಇರ್ತಾನೆ. ಏನು ಎತ್ತ ಎಲ್ಲ ಮಾತಾಡೋಣ, ಸುಮ್ಮನಿರು. ಅಲ್ಲ ಕಣ್ ಬಾಬಾ, ನೀನು ಹೋಗಿ ನೋಡ್ಕೊ ಬಂದಲ್ಲ ಲಕ್ಷ್ಮಿ ಮಗಳೇ, ಏನು ಸಂದಕ್ಕಿಲ್ವಿ? ನಿಮ್ಮ ತಂಗಿ ಮಗಳೇನೆ ನೋಡು ಹೆಂಗವಳೆ. ಹುಡುಗಿಗೆ ಏನೋ ಹೆಸ್ರಿಕ್ಕಂಗೈತೆ, ನಮ್ಮ ಹುಡುಗಿ ಒಳ್ಳೆ ಬಂಗಾರ ಇದ್ದಂಗೆ ಐತೆ ಸದ್ಯಕ್ಕೆ. ಕಣ್ಣು ಮುಚ್ಕೊಂಡು ನೀನು ಸೊಸೆ ಮಾಡ್ಕೊ ಹೇಳ್ತೀನಿ. ಮನೆ ಬೆಳಗ್ತಾಳೆ.
ನನಗೆ ಇವ್ನ ಆಡ ಅವತಾರಕ್ಕೆ ಏನಂತ ಕಂಡ್ಬಿಡಿಲ್ಲ ಅಂತ ಅನ್ನಿಸ್ತತೆ ಕಣ್ಬಾವ. ಅಷ್ಟು ಸಿಟ್ಟು ನೆತ್ತಿಗೇರಿಸ್ತಾನೆ ನನಗೆ. ಏನು ಮಾಡಲಿ ನಾನು? ಏನಿದ್ರು ಅವನಿಗೆ ಪ್ರೀತಿಯಿಂದ ಗೆಲ್ಬೇಕು ಕಣಮ್ಮ. ನೀನೇನ ರ್ಯಾಶಾಗಿ ಮಾತಾಡಿ ಕೋಪ ಮಾಡ್ಕೊಂಡು ಮಾತಾಡೋಕೆ ಹೋದ್ರೆ ಅವನೇನು ಅದಕ್ಕೆ ಉತ್ತರ ಕೊಡಲ್ಲ. ಏನಿದ್ರು ಸಮಾಧಾನದಿಂದ ಮಾತಾಡಿ ಸಮಾಧಾನದಿಂದನೇ ಅವ್ನಿಗೆ ಹೇಳ್ಬೇಕು. ಅಯ್ಯ ಹೇಳ್ಬಾವ ಅತ್ತ, ಏನು ಸಮಾಧಾನದಿಂದ ಹೇಳೋದು? ಹಿಂಗೆ ಆಡೋರ ಹತ್ರ ಹೆಂಗೆ ಜೀವನ ಮಾಡೋದು? ಏನಿಲ್ಲ, ಎಲ್ಲ ಸರೋಗ್ತಾನೆ, ಸುಮ್ಮನಿರು. ಹಂಗಾದ್ರೆ ಚಂದ್ರಪ್ಪ ನಾಡ್ದು ಬರ್ತಾರಂತ? ಬರ್ತೀನಿ ಅಂತ ಹೇಳವನೇ. ಆ ಎಂಟ್ರು ಬೇರೆ ಊರಿಗೆ ಹೋಗೋಣ ಅಂತ ರತ್ನಮಿಲ್ಲ ಮನೆಗೆ. ಬಂದರೆ ಸಾಮಾನ್ಯಕ್ಕೆ ಜೊತೆಗೆ ಬರ್ಬೋದು, ಕರ್ಕೊಂಡು ಹೇಳೋಕ್ಕಾಗಲ್ಲ. ಗಂಡ ಹೆಂಡತಿ ಇಬ್ರು ಬರ್ತಾರೆ. ಬರ್ಲಿ ತಗೊಳ್ರಿ. ನೋಡ್ಬಾವ, ನಾನು ಈಗಲೇ ಹೇಳ್ತಿದ್ದೀನಿ, ಅಕಸ್ಮಾತ್ ಮಾತುಕತೆಗೆ ಅಲ್ಲೆಲ್ಲ ಕೂಕೊಂಡಾಗ ನೀವು ಸ್ಯಾನೆ ಇದನ್ನು ತಡೆ ಹಾಕಂಗಿಲ್ಲ. ಹೇಳ್ತಿದ್ದೀನಿ ನೋಡ್ರಿ. ಅರ್ಜೆಂಟ್ನಾಗ ಮಾಡಿ ಮುಗಿಸ್ಬಿಡ್ಬೇಕು. ಇನ್ನು 3 ತಿಂಗಳಾಗ ಮದುವೆನೇ ಆಗೋಗ್ಬಿಡ್ಬೇಕು. 3 ತಿಂಗಳೆಲ್ಲ ಯಾಕಮ್ಮ ಟೈಮು? ಏನು ಇವಾಗ ಚಂದ್ರು ಬತ್ತಲೇನೆ ತಟ್ಟೆ ಬದಲಾಯಿಸ್ಕೊಬಿಟ್ಟು ಹಿಂದಲೇನೆ ಎಂಗೇಜ್ಮೆಂಟ್ ಥರ ಸುಮ್ಮನೆ ಹಂಗೆ ಒಂದು ಶಾಸ್ತ್ರ ಮಾಡಿಬಿಟ್ಟು ಮದುವೆ ಮಾಡಾಕ್ಬಿಡೋಣ ಬಿಡು. ಈಗ ನಾನು ನಿಮ್ಗೆ ಹೇಳೋದು ಅಷ್ಟೇನೆ. ಈಗ ಬಂದ್ರೆ ಏನೋ ಅವನು ಕಂಡೀಷನಾಗಿ ಹೇಳ್ಬಿಡ್ಬೇಕು ನೀವು ಅಷ್ಟೇ. ಅವನ ಹತ್ರ ಏನು ಕೇಳಂಗೇ ಇಲ್ಲ ಕಣ್ಬವ. ನಾನು ಹೇಳ್ದು ಇಷ್ಟೇನೆ. ಇವ್ನು ಹಿಂಗೆ ಮಾತಾಡೋನ್ಗೆ ಇವ್ನಿಗೇನು ಕೇಳೋದೇ ಬೇಕಾಗಿಲ್ಲ ನಾವು. ಏನಿದ್ರು ಇಂಥ ದಿನ ಇಂಥದ್ದು ಅಷ್ಟೇ. ನಾವು ಹೇಳಿದ್ದ ಕೂಕೋಬೇಕು, ಹೇಳಿದ್ದಾಗ ನಿಂತ್ಕೋಬೇಕು ಅಷ್ಟೇ. ಅವ್ನಿಗೆ ಕಂಡೀಷನಾಗಿ ಹೇಳ್ಬಿಡ್ಬೇಕು. ಇಲ್ಲ ಅಂದರೆ ಇವನು ನಮಗೇನೆ ಚಳೆನ್ ತಿನ್ಸು ಅಟ್ಬಿಡ್ತಾನೆ ಇವನು. ಆಯ್ತು ಕಣಮ್ಮ. ಈಗ ಚಂದ್ರು ಬರೋದು ಅವನಿಗೂ ಗೊತ್ತೈತಿ. ಎದುರಿಗೇನೆ ಕೇಳಿದ್ದೀನಿ, ಎದುರಿಗೆ ಹೇಳವನಿ ಇಂಥ ದಿವಸ ಬರ್ತೀವಿ ಅಂತ. ಹುಡುಗಿ ಇಬ್ರು ಮಾತಾಡ್ಕೊಂಡ್ರು ಕಣಮ್ಮ. ಇವನೇ ಏನ ನಾನು ಹುಡುಗಿತಾಗ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತೇಳಿ ಕಲ್ಯಾಣಿತಾಗ ಮಾತಾಡೋನಿ. ಆಮೇಲೆ ಎಲ್ಲರ ಎದುರಿಗೆ ಕೇಳಿದ್ರಲ್ಲ, ಹುಡುಗಿ ಇಬ್ರು ಒಪ್ಕೊಂಡಿದ್ದೀವಿ ಅಂತಲೇ ಹೇಳವ್ರೆ. ಇದ್ರ ಮೇಲೆ ನಾವು ಯಾಕೆ ಒತ್ತಾಯ ಮಾಡೋಕೆ ಹೋಗ್ಬೇಕು? ಒತ್ತಾಯ ಮಾಡಿದಷ್ಟು ಅವನ ತಿರುಗಿ ನನಗೆ ಮದುವೆನೇ ಬೇಡ ಅಂತ ಅಂದ್ಬಿಡ್ತಾನೆ ಅಲ್ವಾ? ಸ್ವಲ್ಪ ನೀನು ಹುಷಾರಾಗಿರ್ಬೇಕು. ಸರಿ ಆಯ್ತು ಕಣ್ಬವ, ಅದು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ. ಎಲ್ಲ ಮುಂದೆ ನಿಂತು ನೀನು ನಡ್ಸ್ಕೊಡು ಅಷ್ಟೇ. ಆಯ್ತಾಯ್ತು. ಹೀರೇಗೌಡ ಎತ್ತದ? ಅವರು ಬೆಳಗ್ಗೆನೇ ಎದ್ದು ಸಿಕ್ನಾಳಿಗೆ ಹೋಗಿ ಬರ್ತೀನಿ ಅಂತ ಹೋಗೋರು ಕಣ್ಬಾಬಾ. ಸರಿ ಕಣಮ್ಮ, ನನಗೂ ಅಷ್ಟು ಕೆಲಸ ಐತೆ ಬರ್ತೀನಿ. ಇದನ್ನು ಹೇಳೋಗೋಣ ಅಂತಲೇ ಬಂದೆ. ಯಾಕಂದ್ರೆ ತಿರ್ಗಾ ಬರಲೇ ಇಲ್ವಲ್ಲ ನಮ್ಮ ಬಾವ ಮನೆ ತಕ್ಕೆ ಅಂತ ಬೈಕಂತೀಯ ಅಂತ. ಅಲ್ಲ, ನೀನು ಬಂದಿದ್ದು ಒಳ್ಳೇದೇ ಆಯ್ತು ಹೇಳು. ನೋಡಿ ಇವನೇನ ಹೇಳಿದ್ದೇನ ನನಗೆ. ಆವಾಗಿಂದ ಮನಸ್ಸು ಯಾಕೋ ನನಗೆ ತಡೀತಿಲ್ಲ. ಯಾಕೋ ಒಂಥರ ಮನಸ್ಸು ತಳ್ಮಳ್ಕು. ಏನಾಯ್ತೋ ಎತ್ತೋ ಅಂಬಂಗೆ. ಈಗ ನೀನು ಬಂದಿದ್ದು ಒಳ್ಳೇದಾಯ್ತಿಲ್ಲ ಅಂದ್ರೆ ನಾನೇ ಬರ್ತಿದ್ದೆ ಮನೆ ತಕ್ಕೆ. ಇಲ್ಲ ಹೇಳಿ ಎಲ್ಲ ಸೊರಗ್ತದೆ, ಸುಮ್ಮನಿರು. ಸೂರ್ಯ, ನಿಜವಾಗ್ಲೂ ನಿನಗೆ ಜವಾಬ್ದಾರಿ ಇಲ್ಲ ಕಣೋ. ಸಾರಿ ಕಣೋ. ಏನು ಸಾರಿ ಅಲ್ಲ ಕಣೋ. ಬಿಸ್ನೆಸ್ಸಲ್ಲಿ ಈ ಥರ ನೀನು ನೆಗ್ಲೆಕ್ಟ್ ಮಾಡಿದ್ರೆ ಹೇಗೆ ಹೇಳೋ? ಕಷ್ಟ ಆಗುತ್ತೆ ಕಣೋ. ಅರ್ಥ ಮಾಡ್ಕೊ. ಹೇಳೋದನ್ನ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು. ಅಲ್ಲಿ ಮೇನ್ ಇಂಪಾರ್ಟೆಂಟ್ ನೀನೇ ಇರಬೇಕಾಗಿತ್ತು. ಅವ್ನು ನೋಡಿದ್ರೆ ಅವ್ನು ಕಿರಣ್ ಇಷ್ಟೊತ್ತು ವೆಯ್ಟ್ ಮಾಡಿ ಅವ್ನು ಓದ. ಅವನು ಏನು ಮಾಡೋದು ಕಣೋ? ಮನೇಲಿ ಬೋರ್ಡಕ್ಕೆ ಬಿಡಲ್ಲ. ಸುಮ್ಮನೆ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ನೋಡು ಸೂರ್ಯ, ರೀಸನ್ ಹೇಳ್ಬೇಡ ನನಗೆ. ಕೆಲಸ ಅಂತ ಬಂದಾಗ ನಿನ್ನ ಕೆಲಸ ನೀನು ಕರೆಕ್ಟಾಗಿ ಮಾಡು ಅಷ್ಟೇ ನಾನು ಹೇಳೋದು. ಸರಿನಪ್ಪ, ಸಾರಿ. ನೆಕ್ಸ್ಟ್ ಟೈಮ್ ಹಿಂಗಾಗಲ್ಲ. ಸರಿ ತಗೋ ಡಾಕ್ಯುಮೆಂಟ್ಸು. ಏನು ತಗೋ? ನಾನು ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ತಗೋ ಅಂತ ಹೇಳ್ತಾ ಇದೆಯಲ್ಲ, ನಡಿ ಹೋಗೋಣ. ಸಾರಿ ಕಣೋ, ಇದೊಂದ್ಸರಿ ನೀನು ತೊಗೊಂಡೋಗು. ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ. ಏನೋ ನೀನು ಇದಕ್ಕಿಂತ ಇಂಪಾರ್ಟೆಂಟ್ ಏನಿದೆ ನಿನಗೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಪದೇ ನಾನು ಒಬ್ಬನೇ ಹೋಗಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲಪ್ಪ. ಸರಿ, ನೀನು ಬಾ, ಹೇಳ್ತೀನಿ. ನೋಡು, ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ನೀನು ನನಗೆ ಫೋನ್ ಮಾಡು, ಸರಿನಾ? ನಾನು ಮಾತಾಡ್ತೀನಿ ಮ್ಯಾನೇಜರ್ ಹತ್ರ. ಸರಿನಪ್ಪ, ನೀನು ಫೋನಲ್ಲಿ ಮಾತಾಡ್ತೀಯಾ? ಡೈರೆಕ್ಟಾಗಿ ನೀನೇ ಬಂದಿದ್ರೆ ನಮಗೂ ಒಳ್ಳೇದಾಗ್ತಾ ಇತ್ತಲ್ವಾ? ಏನು ಪರವಾಗಿಲ್ಲ. ಆಲ್ರೆಡಿ ನಾನು ಫೋನ್ ಮಾಡಿ ಮಾತಾಡಿದ್ದೀನಿ ಮ್ಯಾನೇಜರ್ ಹತ್ರ. ಸರಿ, ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಬರೀ ಇದೇ ಆಯಿತು ಕಣೋ ನಿಂದು. ಇರ್ಲಿ ಕಣೋ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊ. ಅದು ಸರಿ, ನೆನ್ನೆ ಹುಡುಗಿ ನೋಡೋಕೆ ಹೋಗಿದ್ದಂತೆ. ನಿಮ್ಮ ದೊಡ್ಡಪ್ಪ ಹೇಳ್ತಾ ಇದ್ರಪ್ಪ. ಏನು ನಮಗೆಲ್ಲ ಹೇಳೇ ಇಲ್ಲ. ಏನು ಕದ್ದು ಮುಚ್ಚಿ ಮದುವೆ ಮಾಡ್ಕೋಬೇಕು ಅಂತ ಇದೆಯಾ ಹೇಗೆ? ನಿಮಗೆಲ್ಲ ಹೇಳ್ದೆ ಮದುವೆ ಆಗೋಕ್ಕಾಗುತ್ತಾ? ಏನು ಮಾತಾಡ್ತೀಯೋ ನೀನು? ಸರಿ, ಅಟ್ಲೀಸ್ಟ್ ನೆನ್ನೆ ಹುಡುಗಿ ನೋಡೋಕೆ ಹೋಗ್ತಾ ಇದ್ದೀವಿ ಅಂತ ಹಿಂದಿನ ದಿನನೇ ಹೇಳ್ಬೋದಾಗಿತ್ತಲ್ವಾ? ಸಾರಿ ಕಣೋ, ಹೋಗಿ ನೋಡ್ಕೊಬರ್ಬೇಕು ಅಂತ ಮಾತಾಡ್ತಿದ್ರು ಮನೇಲಿ ಅಷ್ಟೇ. ಆದರೆ ನಮ್ಮಮ್ಮ ಅರ್ಜೆಂಟಲ್ಲಿ ಮತ್ತೆ ನಮ್ಮ ದೊಡ್ಡಪ್ಪನ ಜೊತೆ ಮಾಡಿ ಕಳಿಸ್ಬಿಟ್ರು. ಹೌದಾ? ನೋಡ್ಕೊಂಬಂದ ಹುಡುಗಿನ? ಕಣೋ, ನೋಡ್ಕೊಂಬಂದೆ. ಏನು ಇಷ್ಟ ಆಯ್ತಾ? ಮದುವೆಗೆ ಒಪ್ಕೊಂಡಿದ್ಯಾ? ಮುಂದುವರಿಸ್ತಾರಾ ಹೇಗೆ? ಅಯ್ಯೋ, ಅದೊಂದು ದೊಡ್ಡ ಕತೆ ಕಣೋ. ನಾನು ಒಪ್ಪದೇ ಇರಲಿ, ಮದುವೆ ಅಂತೂ ಮಾಡೇ ಮಾಡ್ತಾರೆ. ಅದನ್ನ ಯಾರೂ ತಡೆಯೋಕ್ಕಾಗಲ್ಲ. ಅಲ್ಲ, ಮದುವೆ ಮಾಡ್ತಾರೆ ಅನ್ನೋದು ಗೊತ್ತು. ಹುಡುಗಿ ನಿನಗೆ ಇಷ್ಟ ಆದ್ಲ ಅಂತ ಕೇಳ್ತಾ ಇರೋದು. ಹುಡುಗಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಕಣೋ. ಹುಡುಗಿ ಮಾತ್ರ ಸೂಪರ್ ಆಗಿದ್ದಾಳೆ. ಬಟ್ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಏನು ಮಾಡೋದು? ಮನೇಲಿ ಒತ್ತಾಯಕ್ಕೋಸ್ಕರ ಮದುವೆ ಮಾಡ್ಕೋಬೇಕಷ್ಟೇ ಇವಾಗ. ಅದು ಸರಿ, ನಾನು ಕೇಳೋಣ ಅಂತಿದ್ದೆ. ನಾನು ಮೊನ್ನೆನೂ ಹೇಳಿದ್ದೀನಿ ನಿನಗೆ. ನೋಡು, ಮದುವೆ ವಿಚಾರ ಅಂತ ಬಂದಾಗ ಹಿಂದೆ ಟಾಕ್ಬೇಡ. ಹುಡುಗಿನೂ ಚೆನ್ನಾಗಿದ್ದಾಳೆ ಅಂತ ಬೇರೆ ಹೇಳ್ತಾ ಇದೆಯಾ. ಸುಮ್ಮನೆ ಎಲ್ಲರ ಹತ್ರನೂ ಫೋರ್ಸ್ ಮಾಡಿಕೊಂಡ್ರೆ ಇದು ಒಳ್ಳೇದು ಚೆನ್ನಾಗಿರುತ್ತೆ ಅಂತ ಅನ್ಸಲ್ಲ ಕಣೋ ಯಾಕೋ. ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಬೇರೆ ಹೇಳ್ತಾ ಇದೆಯಾ. ನಿಮ್ಮ ದೊಡ್ಡಪ್ಪ ಹೇಳ್ತಿದ್ರು ಸ್ವಂತ ಅತ್ತೆ ಮಗಳೇ ಅಂತೆ. ಮದುವೆ ಮಾಡ್ಕೋ, ಏನಿದೆ ಅದರಲ್ಲಿ? ಸರಿ ಕಣೋ, ನೋಡೋಣ ಏನಾಗುತ್ತೋ ಬಿಡುತ್ತಾ ಅಂತ ಎಲ್ಲ ಏನೂ ಹೇಳೋ ಹಾಗೆ ಇಲ್ಲ. ನೀನು ಹೊಸ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡ್ತಾ ಇದೆಯಾ. ಒಳ್ಳೇದಾಗಲಿ. ಮದುವೆನೂ ಮಾಡ್ಕೋ ಇದೇ ಟೈಮಲ್ಲಿ. ಲೈಫ್ ತುಂಬ ಚೆನ್ನಾಗಿರುತ್ತೆ ಕಣೋ. ಸರಿ ಕಣೋ. ಸರಿ, ನಾನು ಮತ್ತೆ ಸಿಗ್ತೀನಿ. ಒಂದು 3 ಗಂಟೆ ಹಂಗೆ ಸಿಗು, ಓಕೆನಾ? ಸರಿ ಕಣೋ. ಅದು ಸರಿ, ಯಾರೋ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಯಾರದು? ನನಗೆ ಗೊತ್ತಿದ್ದೆ. ಬೇರೆ ಬಿಸ್ನೆಸ್ನ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಆಮೇಲೆ. ಏನು ನವೀನ್ ಈ ಥರ ಎಲ್ಲ ಯೋಚನೆ ಮಾಡ್ತೀಯ ನೀನು? ಮತ್ತೆ ಯಾರು ವೆಯ್ಟ್ ಮಾಡ್ತಾ ಇದ್ದಾರೆ? ಅದು ನನ್ನ ಫ್ರೆಂಡ್ ಒಬ್ರಿಗೆ ಅಮೌಂಟ್ ಕೊಡಬೇಕಾಗಿತ್ತು. ಸೊ ವೆಯ್ಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ. ಯಾರು ಅದು? ನನಗೆ ಗೊತ್ತಿಲ್ಲದೆ ಇರೋರು? ನನ್ನ ಕ್ಲಾಸ್ಮೇಟ್ ನಂದಿನಿ ಕಣೋ. ಏನೋ ಎಮರ್ಜೆನ್ಸಿ ಅಮೌಂಟ್ ಬೇಕು ಅಂತ ಕೇಳ್ತಾ ಇದ್ದಾಳೆ. ಸೊ ಕೊಟ್ಬಿಟ್ಟು ಬರ್ತೀನಿ. ಏನೋ ನಂದಿನಿನಾ? ನನಗೆ ಗೊತ್ತಿತ್ತು ಕಣೋ, ಅದಕ್ಕೆ ಕೇಳ್ತಾ ಇರೋದು ನಾನು. ಏನೋ ಎಮರ್ಜೆನ್ಸಿ ಅಂತ ಕಣೋ.
ನೋಡು ಸೂರ್ಯ, ಈಗಾಗಲೇ ಅವಳಿಗೆ ಮದುವೆ ಆಗಿದೆ. ಅವಳ ಗಂಡ ಇಲ್ವೇನೋ ಅವಳಿಗೆ ಬೇಕಾದವಳನ್ನ ಕೊಡಿಸೋದಕ್ಕೆ. ಇಷ್ಟಕ್ಕೆ ಅವಳಿಗೆ ಎಮರ್ಜೆನ್ಸಿ ಅಂತ ಇದ್ದರೆ ಅವ್ರ ಫ್ಯಾಮಿಲಿ ಅವ್ರನ್ನ ನೋಡ್ಕೊತಾರೆ. ಅದು ಬಿಟ್ಬಿಟ್ಟು ನಿನ್ನ ಹತ್ರ ಏನು ಅವಳು ಅಮೌಂಟ್ ಕೇಳೋದು? ಅದು ಅಲ್ಲದೆ ಈಗ ನೀನು ಮದುವೆ ಆಗ್ತಾ ಇದೆಯಾ, ಈ ಥರ ಫ್ರೆಂಡ್ಶಿಪ್ ಎಲ್ಲ ನೀನು ಮುಂದುವರ್ಸೋದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಕಣೋ. ಏನು ನವೀನ್ ನೀನು ಈ ಥರ ಮಾತಾಡ್ತೀಯಾ? ಫ್ರೆಂಡ್ಸ್ ಅಂದಮೇಲೆ ಕಷ್ಟ ಸುಖಕ್ಕೆ ಆಗದೆ ಇರೋಕ್ಕಾಗುತ್ತಾ ಹೇಳು? ಗೊತ್ತು ಬಿಡು ಸೂರ್ಯ, ನೀನೇನು ಹೇಳಬೇಡ ನನಗೆ. ನಾನು ಏನು ಹೇಳಿದ್ರು ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತೀರಂತ ನನಗೆ ಗೊತ್ತು ಕಣೋ. ತಪ್ಪು ತಿಳ್ಕೊಳ್ಳೋದು ಅಂತ ಅಲ್ಲ ಕಣೋ. ಇಷ್ಟಕ್ಕೆ ಅವಳ ಫ್ರೆಂಡ್ಶಿಪ್ಪಿಂದ ನಿನ್ಗೆ ಏನು ಅಗತ್ಯ ಇದೆ ಹೇಳು? ಅವಳ ಫ್ರೆಂಡ್ಶಿಪ್ ನಿನ್ಗೆ ಯಾಕೆ ಬೇಕು ಅಂತ ನಾನು ಕೇಳ್ತಾ ಇರೋದು. ಏನು ಮಾಡೋಕ್ಕಾಗುತ್ತೆ ನವೀನ್? ಮೊದಲಿಂದನೂ ನಿನಗೆ ಗೊತ್ತಲ್ವಾ, ಏನೇ ಕಷ್ಟ ಬಂದರೂ ಅವಳು ನನ್ನನ್ನೇ ಕೇಳೋದು. ಅದನ್ನೇ ನಾನು ಕೇಳ್ತಾ ಇರೋದು. ಇಲ್ಲಿವರೆಗೂ ಅವಳಿಗೆ ಹೆಲ್ಪ್ ಮಾಡಿದ್ದು ಸಾಕು, ಇನ್ನು ಮುಂದೆ ಸ್ಟಾಪ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನಂದಿನಿ ಬಂದ್ಲು ಕಣೋ. ಯಾಕೆ ಲೇಟು? ಎಷ್ಟೊತ್ತು ನಾನು ನಿನ್ಗೆ ವೆಯ್ಟ್ ಮಾಡೋದು? ಏನು ನಂದಿನಿ, ತುಂಬ ಅಪರೂಪ ಆಗಿದೆಯಾ? ಹಾಂ ನವೀನ್, ಸ್ವಲ್ಪ ಬ್ಯುಸಿ ಇದ್ದೆ. ಹೇಗಿದೆಯಾ? ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ. ಅದು ಸರಿ, ನೀನೇನಿಲ್ಲಿ? ಅದು ಸ್ವಲ್ಪ ಸೂರ್ಯನ ಹತ್ರ ಪರ್ಸನಲಾಗಿ ಮಾತಾಡಬೇಕಾಗಿತ್ತು, ಅದಕ್ಕೆ. ನಿನ್ನೆ ಹುಡುಗಿ ನೋಡೋಕೆ ಹೋಗಿರೋ ವಿಷಯ ಹೇಳು ನಾನು ನಿನ್ನ ಹತ್ರ. ಏನು ಹುಡುಗಿ ನೋಡೋಕೆ ಹೋಗಿರೋ ವಿಷಯನಾ? ಯಾರಿಗೆ ನೋಡೋಕೆ ಹೋಗಿದ್ರು? ನಿಮ್ಗ? ಬಾಯಿಗೆ ಬಂದಾಗ ಮಾತಾಡಬೇಡ ನಂದಿನಿ. ನನಗೀಗಾಗಲೇ ಮದುವೆ ಆಗಿದೆ ಅಂತ ಗೊತ್ತು ತಾನೆ? ಮತ್ತೆ ಇನ್ಯಾರಿಗೆ? ನವೀನ್. ಯಾರಿಗೆ ಅಂದರೆ ಸೂರ್ಯಂಗೆ. ನವೀನ್, ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡಬೇಡ. ಏನೋ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀನ? ನಿಜ ಹೇಳಿದ್ರೆ ನಿನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನೋಡು. ಸೂರ್ಯ, ನವೀನ್ ಏನು ಹೇಳ್ತಾ ಇದ್ದಾರೆ? ನಂದಿನಿ, ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಸೂರ್ಯ, ಇರೋ ವಿಷಯನ ಹೇಳಿ ಜಾರ್ಕೊಳ್ಳೋದನ್ನ ಕಲಿ. ಅದನ್ನ ಮಾತಾಡಬೇಕು ಅಂತಲೇ ನಾನು ಬಂದಿರೋದು. ಯಾಕೆ ಅವಳು ಕೋಪ ಬರೆಸ್ತೀಯಾ? ನೀನು ಇಷ್ಟು ಸಾಫ್ಟಾಗಿ ಮಾತಾಡಿದ್ರೆ ಅವಳು ಕೇಳೋ ಅಂತವಳಲ್ಲ. ಸೂರ್ಯ, ನಾನು ನಿನ್ನ ಜೊತೆ ಮಾತಾಡಬೇಕು. ನೋಡು ನಂದಿನಿ, ನಿನ್ನ ಪರ್ಸನಲ್ ವಿಷಯಕ್ಕೆ ನಾನು ತಲೆ ಆಗ್ತಾ ಇದ್ದೀನಿ ಅಂತ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಆದರೆ ಇರೋ ವಿಷಯನ ನಾನು ನಿನ್ನ ಹತ್ರ ಹೇಳಲೇಬೇಕು. ಸೂರ್ಯಂಗೆ ಈಗಾಗಲೇ ಮನೇಲಿ ಹೆಣ್ಣು ನೋಡ್ಕೊಂಡ್ ಬಂದಿದ್ದಾರೆ. ಅದು ಅವ್ರ ಅತ್ತೆ ಮಗಳನ್ನೇ, ಆಯ್ತಾ? ಮದುವೆನೂ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನೀನು ಎಷ್ಟರಲ್ಲಿ ಬೇಕೋ ಅಷ್ಟರಲ್ಲಿದ್ರೆ ನಿನಗೆ ಒಳ್ಳೇದು. ನವೀನ್, ಗೊತ್ತಿಲ್ಲದೆ ಸುಮ್ಮನೆ ಏನಾರ ಮಾತಾಡಬೇಡ ನೀನು. ಏನು ಸೂರ್ಯ ನೀನು? ಏನು ಗೊತ್ತಾಗಬೇಕಾಗಿದೆ ಇನ್ನು? ಇರೋ ವಿಷಯನ ಹೇಳಿ ನಿನ್ನ ಪಾಡಿಗೆ ನೀನು ಇರೋದನ್ನ ಕಲ್ತ್ಕೋ. ಅದಕ್ಕೆಲ್ಲ ನಾನು ಅವಕಾಶ ಕೊಡೋದಿಲ್ಲ. ನನಗೀಗ ಅರ್ಥ ಆಗ್ತಿದೆ ಸೂರ್ಯ, ನೀನು ಯಾಕೆ ನನಗೆ ಇಷ್ಟು ಬೇಗ ಮದುವೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೆ ಅಂತ ನನಗೀಗ ಗೊತ್ತಾಯ್ತು ಬಿಡು. ಪ್ಲೀಸ್ ಕಣೋ ನವೀನ್, ಆ ಥರ ಎಲ್ಲ ಏನೂ ಇಲ್ಲ, ಅರ್ಥ ಮಾಡ್ಕೊಳೋ. ಡಾಕ್ಯುಮೆಂಟ್ಸ್ ಕೊಡು, ನಾನು ಹೋಗಿರ್ತೀನಿ, ಬೇಗ ಬಾ ಅಷ್ಟೇ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆದರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಅನ್ನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಕೂಡ ಮಾಡಿ. ಗೊತ್ತು ನೀವು ಮಾಡ್ತೀರಾ ಅಂತ, ಯಾಕೆ ಅಂದರೆ ಈಗಾಗಲೇ ನಿಮಗೆಲ್ಲ ಕನ್ಫ್ಯೂಸ್ ಆಗಿದೆ. ಸೂರ್ಯ ಯಾಕೆ ಈ ಥರ ಮಾಡಿದಾಗ ಕಲ್ಯಾಣಿಗೆ ಮೋಸ ಆಗುತ್ತೆ ಹಾಗೆ ಹೀಗೆ ಅಂತ ಸುಮಾರು ಒಂದು ಕ್ವಶನ್ ಬಂದಿರುತ್ತೆ ನಿಮ್ಮ ಮೈಂಡ್ಗೆ. ಗೊತ್ತು ಕಲ್ಯಾಣಿನ ನೀವು ಎಷ್ಟು ಇಷ್ಟಪಡ್ತಾ ಇದ್ದೀರಾ ಅಂತ, ವಿಡಿಯೋ ಕೂಡ ಅಷ್ಟೇ ಇಷ್ಟಪಡ್ತಾ ಇದ್ದೀರಾ. ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ, ಅಂದರೆ ಸ್ಟೋರಿ ಸ್ವಲ್ಪ ಕ್ರಾಸ್ ಆಗಿ ಹೋಗ್ತಾ ಇದೆ. ಯಾಕೆ ಅಂತ ನಾನು ಕ್ಲಿಯರಿಟಿ ಕೊಡ್ತೀನಿ. ಯಾಕಂದರೆ ಸೂರ್ಯ ಮೊದಲಿಂದನೂ ಹೇಳ್ತಾ ಇದ್ದಾನೆ, ನನಗೆ ಕಲ್ಯಾಣಿ ಇಷ್ಟ ಇಲ್ಲ ಅಂತ ಅವನು ಹೇಳ್ತಾ ಇಲ್ಲ. ಯಾವುದೇ ಹುಡುಗಿನೇ ಆಗಲಿ ಅವನು ಇನ್ನೂ ಸದ್ಯಕ್ಕೆ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಅವನು ಆಲ್ರೆಡಿ ಹೇಳ್ತಿದ್ದಾನೆ. ಆದರೆ ಮನೆಯವರೆಲ್ಲ ಒತ್ತಾಯ ಮಾಡಿ ಇವಾಗ ಅತ್ತೆ ಮಗಳನ್ನ ಮದುವೆ ಮಾಡ್ಕೊಳ್ಳೇಬೇಕು ಅಂತೇಳಿ ಒತ್ತಾಯ ಮಾಡಿ ಇವಾಗ ಸೂರ್ಯಂಗೆ ಒಪ್ಪಿಸಿ ಮದುವೆ ಮಾಡ್ತಿದ್ದಾರೆ. ಸೆಂಟ್ರಲ್ಲಿ ಇವಾಗ ನಂದಿನಿ ಬಂದಿದ್ದಾಳೆ. ಅದ್ರ ಮಧ್ಯೆ ಏನಿತ್ತು ಅಂತ ಅವನು ಇವಾಗ ಕ್ಲಿಯರಿಟಿ ಕೊಡ್ತಾ ಇದ್ದಾನೆ ಸೂರ್ಯ. ಓಕೆನಾ? ಯಾಕೆ ಮದುವೆ ಇಷ್ಟ ಇಲ್ಲ ಅನ್ನೋದನ್ನ ಅವ್ನು ಕ್ಲಿಯರಿಟಿ ಕೊಡಬೇಕಲ್ವ ಇವಾಗ. ಅದು ಒಳ್ಳೆಯದಾಗಿದ್ರೂ ಆಗಿರ್ಬೋದು ಅಥವಾ ಕೆಟ್ಟದ್ದಾಗಿದ್ರೂ ಆಗಿರ್ಬೋದು, ಇನ್ನೂ ಕ್ಲಿಯರಿಟಿ ಕೊಟ್ಟಿಲ್ಲ. ಆದರೆ ನವೀನ್ ಏನು ತಿಳ್ಕೊಂಡು ಅವರಿಬ್ಬರ ಮಧ್ಯೆ ಈ ಥರ ಒಟ್ಟು ಫ್ರೆಂಡ್ಶಿಪ್ ಅಂತ ಗೊತ್ತಿತ್ತು, ಆದರೆ ಅವ್ನು ಹೇಳ್ದ ಅಲ್ವಾ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂತ. ಬಟ್ ಅವ್ನು ಏನು ತಿಳ್ಕೊಂಡು ಮಾತಾಡಿದ್ದಾನೆ ಅದು ಗೊತ್ತಿಲ್ಲ. ಇವಾಗ ಸ್ಟೋರಿ ನೋಡೋರ ಮೈಂಡ್ಗೆಲ್ಲನೂ ಅದೇ ಬರೋದು ಅಂತ. ಏನೋ ಒಂದು ಇಲ್ಲಿ ಮುಚ್ಚುಮರೆ ಅಂಥದ್ದು ಏನಿಲ್ಲ. ಏನಾದರೂ ಸ್ಟೋರಿಯಲ್ಲಿ ಮತ್ತು ಸೂರ್ಯ ಮತ್ತು ನಂದಿನಿ ಮಧ್ಯೆ ಅಫೇರ್ ಇದ್ರೂ ಇರ್ಬೋದು ಅಥವಾ ಲವ್ ಇದೆಯಾ ಏನೂ ಗೊತ್ತಿಲ್ಲ. ಅದನ್ನು ಸೂರ್ಯ ಕ್ಲಿಯರಿಟಿ ಕೊಡಬೇಕು. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಲೇಬೇಕು. ಹಾಗಂತ ಸೂರ್ಯನ ನಾನು ಕೆಟ್ಟವನನ್ನಾಗಿ ಮಾಡ್ತಿಲ್ಲ, ನೋಡೋಣ ಆಯಿತಾ? ಹೇಳೋಕ್ಕಾಗಲ್ಲ ಇಲ್ಲಿ. ಎಲ್ಲರೂ ಒಳ್ಳೆಯವರಾಗಿಯೇ ನಾನು ತೋರ್ಸೋಕ್ಕಾಗಲ್ಲ. ಗೊತ್ತು ಕಲ್ಯಾಣಿ ಸೂರ್ಯನ ತುಂಬ ಇಷ್ಟಪಡ್ತಿದ್ದಾಳೆ, ಮದುವೆ ಆಗಲೇಬೇಕು ಅಂತ ಡಿಸೈಡ್ ಮಾಡಿದ್ದಾಳೆ. ಆದರೆ ಇದು ಬ್ಯಾಕ್ಗ್ರೌಂಡ್ ಏನು ಅವಳಿಗೆ ಗೊತ್ತಿಲ್ಲ, ಸರಿನಾ? ಗೊತ್ತಾದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಈಗ ಮನೆಯವರು ಎಲ್ಲ ಒಪ್ಕೊಂಡ್ಮೇಲೆ ಅವಳು ಮದುವೆ ಮಾಡ್ಕೊಳ್ಳೇಬೇಕಾಗುತ್ತೆ. ಗೊತ್ತಾಗೋವರೆಗೂ ಸೂರ್ಯ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ ಸ್ಟೋರಿ ಹೇಗೆ ಹೋಗುತ್ತೆ ಅಂತ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಏನು ಅನ್ನಿಸ್ತು ನಿಮಗೆ? ಯಾವ ಥರ ನೀವು ತಿಳ್ಕೊಂಡಿದ್ದೀರಾ ಅದು ಕಮೆಂಟ್ ಮಾಡಿ. ನಾನು ಯಾವ ರೀತಿ ಮತ್ತೆ ಸ್ಟೋರಿ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದು ನನಗೊಂದು ಸ್ವಲ್ಪ ಐಡಿಯಾ ಬರುತ್ತೆ. ಓಕೆನಾ? ಆಮೇಲೆ ಸ್ವಲ್ಪ ಜನ ಇಷ್ಟಪಡಲ್ಲ, ಗೊತ್ತಾಯಿತು ನನಗೆ. ಇನ್ನೊಂದು ಸ್ಟೋರಿಲಿ ನೀವು ಯಾವ ಥರ ಇಷ್ಟಪಡ್ತೀರ ಅಂತ ಗೊತ್ತು. ಯಾವಾಗ್ಲೂ ಹುಡುಗ ಹುಡುಗಿ ಒಂಥರ ಚೆನ್ನಾಗಿರಬೇಕು, ಮನಸ್ಸುಗಳನ್ನ ಅರ್ಥ ಮಾಡ್ಕೋಬೇಕು, ಒಬ್ರಿಗೊಬ್ರನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು, ಅದೇ ಥರನೇ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ಇಲ್ಲಿ ಒಂದು ಸ್ವಲ್ಪ ನಾನು ರಿಯಾಲಿಟಿನ ತೋರಿಸ್ತಾ ಇದ್ದೀನಿ. ಈ ಥರ ಯಾಕಿರಲ್ಲ ಹೇಳಿ ಅಲ್ವಾ? ಜೀವನ ಅಂದರೆ ಪ್ರಪಂಚ ನಿಂತಿರೋದೇ ಒಂಥರ ಈ ಥರದ್ರ ಮೇಲೆ. ಏನು ಹೇಳ್ತಾರೆ ಅದಕ್ಕೊಂದು ಹೆಸರು, ಈ ಮೋಸದ ಪ್ರಪಂಚ, ಆಯಿತಾ? ನಂಬಿಕೆ ದ್ರೋಹ. ಇನ್ನೊಂದು ಹೇಳಬೇಕಂದ್ರೆ ನಂಬಿಕೆ ದ್ರೋಹ.
ಸೊ ನಾನು ಅದನ್ನು ಒಂದು ಕ್ಲಿಯರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಇರ್ತಾರೆ ಅಂತ, ಹಾಗಂತ ಸೂರ್ಯನ ಆ ಥರ ಕ್ಯಾರೆಕ್ಟರ್ ತೊಗೊಂಡೋಗೋದು ನನಗೂ ಇಷ್ಟ ಇಲ್ಲ. ಬಟ್ ಇಲ್ಲಿ ಯಾವ ಥರ ಅವರು ಹೊಂದಾಣಿಕೆಯಲ್ಲಿ ಜೀವನ ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕಲ್ವಾ. ಸೊ ಹಾಗಾಗಿ ಜಾಸ್ತಿ ಮಾತಾಡೋದು ಬೇಡ, ನಿಮಗೂ ಬೋರ್ ಅನಿಸುತ್ತೆ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಬನ್ನಿ ಇವತ್ತಿನ ವಿಷಯ ಯಾರಿಗೆಲ್ಲ ತಿಳಿಸೋಣ. ಮೊದಲನೇದಾಗಿ ಈಶ್ವರ್ ಅವ್ರು ಕಮೆಂಟ್ ಮಾಡಿದ್ದಾರೆ, ನಮ್ಮ ಅಕ್ಕ ಲತಾ ಅವರು ಮತ್ತು ಮಂಜುನಾಥ್ ಅವ್ರದ್ದು ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಲತಾ ಮತ್ತು ಮಂಜುನಾಥ್ ಅವ್ರಿಗೆ ನನ್ನ ಕಡೆಯಿಂದ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ, ಹಾಗೆ ಇದೇ ರೀತಿ 100 ಕಾಲ ಸುಖವಾಗಿರಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಮೇಘನ್ ಅವರು ಕಮೆಂಟ್ ಮಾಡಿದ್ದಾರೆ, ನಮ್ಮ ಅತ್ತೆ ಮಾವೊಂದು ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ರವಿ ಮತ್ತು ಯಮುನಾ ಸಿಸ್ಟರ್ ಅವ್ರಿಗೆ ನನ್ನ ಕಡೆಯಿಂದ ನಿಮಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಮೇಶ್ ಅವರು ನಾಳೆ ನಮ್ಮ ಅಮ್ಮನ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಸಾರಿ ಬ್ರೋ, ನಿಮ್ಮ ತಾಯಿಯವ್ರದ್ದು ಅಂದರೆ ಹೆಸರನ್ನು ಮೆನ್ಷನ್ ಮಾಡಿಲ್ಲ. ನಿಮ್ಮ ತಾಯಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ಇನ್ನೂ 100 ಕಾಲ ಸುಖವಾಗಿರಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಇನ್ನೂ ಯಾರಿಗಾದರೂ ವಿಶಸ್ ಇದ್ದರೆ ಕಮೆಂಟ್ ಮಾಡಿ. ಜಸ್ಟ್ 5 ಜನದ ಮಾತ್ರ ನಾನು ವಿಶಸನ್ನು ತಿಳಿಸ್ತೀನಿ. ಇನ್ನೂ ಲಿಸ್ಟಲ್ಲಿ ಬ್ಯಾಲೆನ್ಸ್ ಇದೆ, ಸೊ ಅದು 5 ಮತ್ತು 9 ಅದನ್ನು ನಾನು ವಿಶ್ ಮಾಡ್ತೀನಿ. ಓಕೆನಾ? ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದು ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಶುಭರಾತ್ರಿ.